ಹ್ಮ್ ಈಗ ಬಿಸಿ ಬಿಸಿ ಚಳಿ ಇರೋದಕ್ಕೂ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬರ್ತಾಳ ನನ್ನ ಸೊಸಿ. ಟೀ ಬಜ್ಜಿ ಮಾಡಕ್ ಹೇಳಿನಲ್ಲ. ಚೆನ್ನಾಗಿ ಮಾಡ್ತಾಳ ಒಂದು ಮಟ್ಟಿಗೆ. ಮಾಡ್ಕೊಂಬಂದು ನನಗೂ ತಿನ್ಬೇಕು ಅನಿಸ್ತೈತಿ. ನೀವು ಬಂದಿರ ಹೆಂಗಿದ್ರು ಒಳ್ಳೇದಾಗ್ತಾಳ ಮಾಡಕ್ ಹೇಳಿದ್ದಕ್ಕಿಗೆ. ತಗೊಂಬರ್ತಾಳೆ ಇವಾಗ. ಬಾಡಿತ್ತು ಸುಶೀಲಕ್ಕ. ಆದ್ರೂ ಮಾಡಕ್ ಹೇಳಿಯಲ್ಲ, ಇರ್ಲಿ ಬಿಡು. ಅದಕ್ಕೆ ಕುತ್ಕೊಂಡಿ ನೋಡವ. ಇಲ್ಲ ಅಂದಿದ್ರೆ ನಮಗೆಲ್ಲ ಬೇರೆ ಮನೆಗೆ ತಿನ್ನೋದು ಉಣ್ಣೋದು ಎಲ್ಲ ಗೊತ್ತಲ್ಲ ನಿನಗೆ. ನಿಮ್ಮ ಮನೆಗೆ ಇಕ್ಕಿ ಬಿಟ್ರೆ ಇಕ್ಕಿ ಮನೆಗೆ ಅಷ್ಟೇ ಏನೋ ಸ್ವಲ್ಪ ತಿಂತೀನಿ. ಅದು ಬಿಟ್ರೆ ಬೇರೆ ಯಾರ ಮನೆಗೂ ಹೋಗಲ್ಲವನ ತಿನ್ನಕ್ಕೆ ಮಾಡಕ್ಕೆ ಅಂತ ಹೇಳಿ. ಬೇರೆಯವ್ರ ಮನೆ ಒಂದು ಕಾಫಿ ಲೋಟ ಮುಟ್ಟೋದಿಲ್ಲ. ಹ್ಞೂ ಸುಶೀಲಕ್ಕ, ಅದೇನಪ್ಪ ಒಬ್ರೊಬ್ರಂತೂ ಅಕ್ಕಿ ಟೀ ಕಾಫಿ ಬಜ್ಜಿ ಅದು ಮಾಡಿದ್ರೆ ಚುರುಮರಿ ಕೊಡ್ತಾರಂತಾನೆ ಬೇರೆ ಮನೆಗೆ ಹೋಗೋಗ ಕೂತ್ಕೊಂತಾವ. ಅದೇನು ಅಂತ ಉಟ್ಬಿಟ್ಟಿರ್ತಾವ ಏನಂತ. ನಮ್ಗಂತೂ ಹಂಗ ಒಂದು ದಿನಕ್ಕೂ ಮಾಡಕ್ ಅಭ್ಯಾಸ ಇಲ್ಲ ನೋಡಕ್ ಸುಶೀಲಕ್ಕ. ನಿಮ್ಮ ಮನೆಗೆ ಮಾತಾಡಕ್ಕಂತ ಬರ್ತೀವಿ, ನೀನ್ ಪಾಪ ಬಿಡವ. ನಾ ಬೇಡ ಬೇಡ ಅಂದ್ರೂ ಅದು ಮಾಡಿ ಇದು ಮಾಡಂತ ಕೊಟ್ಟೇ ಕೊಡ್ತೀವಿ ಯಾವಾಗ ನೋಡಿದ್ರು. ನೀನ್ ನಮ್ಮ ಮನೆಗೆ ಬಂದಾಗ ನೀನೇನು ತಿನ್ನಲ್ಲ ಹೇಳ್ಬೇಕು ಅಂದ್ರೆ ಏನು. ನಾನು ಅಷ್ಟೇ, ನಿಮ್ಮ ಮನೆ ಬಿಟ್ರೆ ಇಕ್ಕಿ ಮನೆಗೆ, ಇಲ್ಲ ಅಂದ್ರೆ ಯಾರ ಮನೆಗೂ ಹೋಗಲ್ಲ ನೋಡು. ನಂಗೆ ಗೊತ್ತಿಲ್ಲ ನೀವೇನಕ್ಕೆ ಬರ್ತೀರಾ ಅಂತ. ಏನ್ ನಡ್ಕಾಡ್ತಾರವ. ನಮ್ಮ ಮನೆಗೆ ಬರೋದೇ ಅದಕ್ಕೆ. ಮತ್ತೆ ಅಯ್ಯೋ ಸುಶೀಲಕ್ಕ ಬ್ಯಾಡಾಗಿತ್ತು ಅದಾಗಿತ್ತು ಇದಾಗಿತ್ತು ಅಂತಾರ ಮಳ್ಳ್ಯಾರ. ಇಡೀ ಊರವ್ರ ಮನೆಗೆಲ್ಲ ಹೋಗಾರ. ಒಂದು ಟೀ ಕಾಫಿ ಮಧ್ಯಾಹ್ನ ಊಟ ಹೊತ್ತಿಗೆ ಹೋಗೋದು, ಇಲ್ಲ ಸಾಯಂಕಾಲ ಟೀ ಚಾ ಹೊತ್ತಿಗೆ ಹೋಗೋದು. ರಾತ್ರಿ ಒಂದ್ಸಲ ಏನಾರ ಗಮ್ಮಂತ ಯಾರ ಮನೆಯಿಂದ ಸ್ಮೆಲ್ ಬಂತು ಅನ್ಕೊಳ್ರಿ ಅವ್ರ ಮನೆಗೆ ಹೋಗೋದು. ಅವ್ರ ಮನೆ ಮುಂದೆ ಅಂತ ಮಾತಾಡ್ಕೊಂಡು ಇಟ್ಕೊಳ್ಳೋದು. ಏನ್ ಮಾಡಿ ಅಡುಗಿನ ಅಂತ ಕೇಳಿ, ಚಿಕನ್ ಸಾರು ಮಾಡಿಯಾ, ಅಯ್ಯೋ ಆ ಕಾಳು ಸಾರು ಮಾಡಿಯಾ, ಇದು ಮಾಡಿಯಾ ಅದು ಮಾಡಿಯಾ, ನಂಗೂ ಚುರ್ಕೊಡೆ ಅವ. ನನಗಂತೂ ಅದು ಗಂಡ ಜೀವ. ಇಲ್ಲ ನನ್ನ ಗಂಡ ತುಂಬಾ ಇಷ್ಟ. ನಾನು ಮಾಡಿದ್ದೇ ತಿನ್ನಲ್ಲ ನನ್ನ ಗಂಡ. ಅದು ಬೇರೆಯವ್ರ ಮನೆದಂದ್ರೆ ಚೆನ್ನಾಗಿ ತಿಂತಾನೆ ಅಂತ ಹೇಳಿ ಸ್ವಲ್ಪ ಒಂದು ಲೋಟದಾಗೆ ಸಾರೋ ಪಲ್ಯನೋ ರೊಟ್ಟಿನ ತಿನ್ನೋ ಅಂತ ತಗೊಂಡು ಹೋಗ್ಬಿಡೋದು. ಇವ್ರದಿನ್ನು ಇವ್ರು ಇರೋದೇ ಅದಕ್ಕೆ. ಮತ್ತೆ ನನಗೆ ಹೇಳ್ತಾರೆ ಅಯ್ಯೋ ಬ್ಯಾಡಾಗಿತ್ತು ಸುಶೀಲಕ್ಕ ಅಂತ, ಬ್ಯಾಡಾಗಿತ್ತು. ಸುಶೀಲಕ್ಕ ಏನು ಯೋಚನೆ ಮಾಡಕೊಂಡ್ಬಿಟ್ಟಿದೇನು? ಏನಿಲ್ಲೇವ, ನನಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿ ಏನು ಅಂತ. ನೀವು ಯಾರ ಮನೆಗಾರ ಒಂದಿನಕರ ನಾನಾರ ಹೋಗಿನ ನೀವಾರ ಹೋಗಿರ? ಬಿಡು, ನೀವು ಬರೋದೇ ಅಪರೂಪ. ನೀವು ಬಂದ್ರು ಏನು ಅಯ್ಯೋ ಬೇಡ ಸುಶೀಲಕ್ಕ ಅಂತಾನೆ ಹೇಳ್ತಿರ್ತೀರ. ನಂಗೆ ಗೊತ್ತಾಯ್ತು ಬಿಡ್ರಿ ಅವ. ಅದನ್ನೇನು ಮತ್ತೆ ಹೇಳ್ತೀರ ನೀವು? ಅತ್ತಿಯರೇ ಮಾತಾಡ್ಕೊಂತ ಕುತ್ಕೊಂಡಿರಾ? ನಾನೇನು ಮಾತಾಡಕೊಂತೀನಿ? ಬಟ್ಟೆ ಹೋಗಿ ಕುಂತೀನವ ನಾನು. ಅತ್ತಿಯರೇ ಮಾತಾಡ್ಕೊಂತ ಕುತ್ಕೊಂಡಿರಾ ಬಟ್ಟೆ ಹೋಗಿತೀನಿ ಅಂತ ಹೇಳ್ತೀರಲ್ಲ. ಕಣ್ ಕಾಣಿಸುತ್ತಲ್ಲ ಮತ್ತೆ ಮಾತಾಡ್ಕೊಂತ ಕುತ್ಕೊಂಡಿದ್. ಮತ್ತೆ ಮಾತಾಡ್ಕೊಂತ ಕುತ್ಕೊಂಡ್ರನ್ನ ಮಾತಾಡ್ಕೊಂತ ಕುತ್ಕೊಂಡಿರ ಅತ್ತಿಯರೇ ಅಂತ ಕೇಳ್ತೀಯಲ್ಲ. ಮತ್ತೆ ಇನ್ನೇನು ಹೇಳ್ಬೇಕು ನಿನಗೆ? ಈಗ ಅದು ಬಿಡು, ಟೀ ಮಾಡೋದ್ ಬಿಟ್ಟು ಬಜ್ಜಿ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡಕ್ ಕುಂತೀಯ? ಅತ್ತಿಯರೇ ಅದಕ್ಕೆ ಬಂದೆ ನೋಡ್ರಿ. ಟೀನ ದೊಡ್ಡ ಪಾತ್ರೆಲಿ ಮಾಡ್ಲಾ ಸಣ್ಣ ಪಾತ್ರೆಲಿ ಮಾಡ್ಲಾ? ನಾವು ಎಷ್ಟು ಜನ ಇದೀವಿ? 1 2 3, ನೀವಿಬ್ರು 3 4 ಅಲ್ಲ 5. 5 ಜನಕ್ಕೆ ಒಂದು ಸಣ್ಣ ಡಬ್ರೆ ಮಾಡಿ ಸಾಕಾಕತಿ. ಅದನ್ನ ಕೇಳ್ಬೇಕೇನು ನನಗೆ? ಅಯ್ಯೋ ಅತ್ತಿ ಅಂದ್ರೆ ದೇವ್ರಿದ್ದಂಗೆ, ನಿಮ್ಮನ್ನ ಕೇಳೇ ಎಲ್ಲಾನು ಮಾಡ್ಬೇಕು ನಾನು. ಅದಕ್ಕೆ ಕೇಳ್ಕೊಂತೀರಿ ಅತ್ತಿಯರೇ. ಸರಿ ಆತ ಹೋಗಿ ಮಾಡು. ಅತ್ತಿಯರೇ ಇನ್ನೊಂದು ಡೌಟು. ಏನು? ಈಗ ಹಾಲಿಗೆ ನೀರು ಹಾಕಿ ಟೀ ಮಾಡ್ಲಾ ಇಲ್ಲ ಹಂಗೆ ಹಾಲೇ ಹಾಕಿ ಮಾಡ್ಲಾ? ಅದು ಗಟ್ಟಿ ಹಾಲೇವಾ. ಸ್ವಲ್ಪ ನೀರು ಹಾಕು, ಇಲ್ಲಾಂದ್ರೆ ಒಂಥರ ಆಕತಿ ಬಾಯಲ್ಲ. ಸ್ವಲ್ಪ ನೀರು ಹಾಕಿ ಮಾಡು. ಅಲ್ಲ ಏನು ಹೊಸ್ತಾಗಿ ಮಾಡೋಣ ಕೇಳಕ್ ಕುಂತಿಯಲ್ಲ? ಮದ್ವೆಗೆ ಬಂದು 2 ವರ್ಷ ಆಗೈತಿ. ಏನು ಹೊಸ್ತಾಗಿ ಇವತ್ತು ಮಾಡಕ್ ಕುಂತಿಯ ನಂಗೆ ಕೇಳಕ್ ಕುಂತಿಯಲ್ಲ? ಹೋಗಿ ಮಾಡ್ಬೇಡ ಬೇಡ ಬೇಡ ಅಂತೇಳಿ. ಹ್ಞೂ ರೀ ಅತ್ತೇರೆ, ಅದು ಹೊಸ್ದಾಗಿಂದ ಬಂದಾಗಿಂದ ಮಾಡೀನಿ ಇಲ್ಲ ಅಂತಲ್ಲ. ಇವಾಗ ಏನಪ್ಪ ಎಲ್ಲಾನು ನಿಮ್ಮನ್ನ ಕೇಳೇ ಮಾಡೋಣ ಅಂತ. ಇಲ್ಲ ಅಂದ್ರೆ ಮತ್ತೆ ಊರವರೆಲ್ಲ ಅಯ್ಯೋ ನೋಡು ಆಕಿಗೆ ಹೆಂಗ್ ಬೇಕೋ ಹಂಗೆ ಸೊಸಿ ಸ್ವಲ್ಪ ಅತ್ತಿ ಮತ್ತೆ ಕೇಳೋದು ಅಂತ ಮಾತಾಡಿಲ್ಲೇನ್ರಿ? ಊರಾಗಿರೋರು ಯಾಕೆ ಬಿಡ್ರಿ, ಇಲ್ಲೇ ಸುಮಕ್ಕ ಸುನಿತಕ್ಕ ಕೂತ್ಕೊಂಡಾರಲ್ಲ ಅವರೇ ಹೋಗಿ ಊರಿಗೆಲ್ಲ ಹೇಳ್ಬಿಟ್ರೆ ಬ್ಯಾಡ್ರಿಪ್ಪ. ಅದಕ್ಕೆ ನಿಮ್ಮನ್ನ ಕೇಳೇ ಮಾಡ್ತೀನಿ ರೀ ಅತ್ತೇರೆ ನಾನು. ನಾವೇನು ಹೇಳಲ್ಲವ ತಾಯಿ, ನಾವ್ ಹಂಗೆಲ್ಲ ಒಬ್ರ ಮನೆಗೆ ಇನ್ನೊಬ್ರ ಮನೆಗೆ ಹೇಳೋದ್ ಮಾತೇ ಇಲ್ಲ ನಮ್ಮ ಹತ್ರ. ಅದೇ ಅಂತೀನಿ, ನನಗೆ ಹಂಗೆಲ್ಲ ಅಲ್ಲಿಗೆಲ್ಲ ತಂದಾಕದಿಲ್ಲವ ನಮಗೆ ಸ್ವಲ್ಪನು. ನಂಗೆ ಗೊತ್ತಿಲ್ಲನ್ರಿ ನೀವು ಹೆಂಗೆ ಅಂತ ಹೇಳಿ. ಹಂಗೆ ಬಾಯಿ ಮಾತಿಗೆ ಅಂದೇರಿಪ್ಪ. ಬೇಡ ಸುಮ್ಮನೆ ಅತ್ತಿ ಮತ್ತೆ ಕೇಳೋದು ನಮ್ಮ ಧರ್ಮ ಅಲ್ಲೇನ್ರಿ ಸೊಸೆಯರಾಗಿ. ಇವಾಗ ಹೇಳಿದ್ನಲ್ಲ, ಹೋಗಿ ಟೀ ಮಾಡಿ ಫಸ್ಟ್. ಆಯ್ತು ಹೇಳ್ತಾರೆ. ಹಾಲಿಗೆ ನೀರು ಹಾಕಿ ಅಲ್ಲ ನೀರು ಹಾಕಿ ಟೀ ಪುಡಿ ಹಾಕಿ ಸಕ್ಕರೆ ಹಾಕಿ ಆಮೇಲೆ ಕುದಿಯಬೇಕಾದ್ರೆ ಹಾಲು ಹಾಕಿ ಟೀ ಮಾಡ್ಲಾ, ಇಲ್ಲ ಹಾಲು ಹಾಕಿ ನೀರು ಹಾಕಿ ಟೀ ಪುಡಿ ಹಾಕಿ ಆಮೇಲೆ ಸಕ್ಕರೆ ಹಾಕ್ಲಾ? ಯಾಕ ನಿನಗೆ ಹೆಚ್ಚಾಗೈತಿ? ಇರ್ಲಿರ್ಲಿ, ಏನೋ ಒಂದು ಮಾಡು. ಹಾಲು ಹಾಕಿ ನೀರು ಹಾಕಿ ಆಮೇಲೆ ಟೀ ಪುಡಿ ಹಾಕಿ ಸಕ್ಕರೆ ಹಾಕೋಗು. ಸರಿ ಆಯ್ತು ಹೇಳ್ತಾರೆ. ಇನ್ನು ಒಂದು ಡೌಟು. ಮತ್ತೆ ನಿನಗೇನೋ ಆಗೈತೆ ತಾಳಿ ಇವತ್ತು. ಯಾಕೆ ತಿಂದು ಹೆಚ್ಚಾಗಿ ಬಂದು ಇವತ್ತು ಮಾಡ್ತೀನಿ. ನೀವೇ ಬಂದವ್ರ ಮುಂದೆ ಮರ್ಯಾದೆ ತೆಗೆಕೊಂತೀನಿ ನಂದು. ಎಲ್ಲಾನು ಪ್ರತಿಯೊಂದು ಕೇಳಿ 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 ಯಾವತ್ತು ಟೀನೇ ಮಾಡಿಲ್ಲ ನೀನು ಮಾಡ್ಕೊಂಬೋಗಿ ಹೆಂಗ ಒಂದು. ಅಯ್ಯೋ ಲಾಸ್ಟ್ ಡೌಟ್ ಹೇಳ್ತಾರೆ, ಕೇಳ್ಬಿಡ್ತೀನಿ. ಇದೊಂದು ಕೇಳೋಗ್ಬಿಡ್ತೀನಿ. ಮತ್ತೆ ಇದೆಷ್ಟೆಲ್ಲ ಮಾಡಿ ಆಮೇಲೆ ನಾನು ರಿಪೀಟ್ ಮಾಡ್ಬಿಟ್ರೆ ಅಯ್ಯೋ ಸೊಸಿ ಮತ್ತೆ ಕೇಳಿಲ್ಲ ನಾನು ಮಾತು ಕೇಳ್ಬೇಕಿತ್ತು ನೀನು ಅಂತ ನೀವು ಅನ್ನೋದು ಬೇಡ. ನನಗೂ ಸಮಾಧಾನ ಇಲ್ಲಂಗೆ ಹಾಕತ್ತಿರ್ತಾರೆ. ಬೇಡ ಇದೊಂದು ಹೇಳ್ಬಿಡ್ರಿ. ಕೇ ಸಾಯಿ
ಅದೇ ಬಂದವರಿಗಂತ ಲೋಟ ಇಟ್ಟಿರಲ್ಲ ಆ ಲೋಟದಾಗ ತರಲ್ಲ, ಇಲ್ಲ ದೊಡ್ಡ ದೊಡ್ಡದು ಸ್ಟೀಲಿನ ಲೋಟ ಇದಾವಲ್ಲ ಅದ್ರಾಗ ತರಲ್ಲ, ಇಲ್ಲ ಅದೇ ಪ್ಲಾಸ್ಟಿಕ್ ಯಾವ ಇದ್ವಲ್ಲ ಮನೆಗಂತಾನೆ ಕುಡಿಯಕಂತಾನೆ ಪ್ಲಾಸ್ಟಿಕ್ ಅಂದ್ರೆ ಒಳಗಡೆ ಸ್ಟೀಲಿಂದ ಇರ್ತೈತೆ, ಹೊರಗಡೆ ಪ್ಲಾಸ್ಟಿಕ್ ಇರ್ತೈತೆ ನೋಡಿ, ಅದ್ರಾಗ ಟೀ ತಗೊಂಬರ್ಲ. ಅವು ಸಣ್ಣ ಲೋಟ ಇದಾವಲ್ಲ ಅದ್ರಾಗೆ ತಗೊಂಬ. ಸರಿ ಆತ್ರಿ ಅತ್ತಾರ, ಹಂಗೆ ಮಾಡ್ತೀನಿ. ಬಜ್ಜಿನೂ ಮಾಡು, ಅದನ್ನು ಮತ್ತೆ 108 ಕ್ವಶನ್ ಕೇಳಕ್ ಬರ್ಬೇಡ, ಇಲ್ಲಿ ಉತ್ತರ ಕೊಡಕ್ಕೆಲ್ಲ ರೆಡಿ ಇಲ್ಲ ನಾನು ಇಲ್ಲಿ. ಹೋಗ್ಬೇಕು, ಅದನ್ನು ಮಾಡು. ಬಜ್ಜಿ ಮಾಡೋದೇನಿದ್ರು ಮಮತಾ ಅಂತ ನಮ್ಮ ತಂಗಿಯವರು ಇದ್ದಾರಲ್ಲ ಅವರು ಮಾಡ್ತಾರೆ ಅತ್ತೆಯವರೇ. ಅಂದರೆ ನಿಮ್ಮ 2ನೇ ಸೊಸೆಯವರು ಬಜ್ಜಿ ಮಾಡುವ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ನಮ್ಮದೇನೆಂದರು ಚಹಾ ಟೀ ಮಾಡುವ ಕಾರ್ಯಕ್ರಮ ಅಷ್ಟೇ. ಈಗ ಒಂದು 10 ನಿಮಿಷಗಳು ಬಿಟ್ಟು ಟೀ ತರ್ತೇನೆ. ಅಯ್ಯ ಊರ್ ಬೆಂಡ್ಲಿ, ಇನ್ನಕ್ಕಿ ಬಂದು ಇನ್ನೆಷ್ಟರಿ ತಿಂತಾಳ ಏನೋ ನಂದು. ಅಯ್ಯೋ ಕ್ಯಾಕಾದ್ರೂ ಮಾಡಕ್ ಕೇಳಿದ್ನೆ ನಾವು ಟೀ ಬಜ್ಜಿನ. ಸುಮ್ಮನೆತ್ಲೆಗೆ ತಿನ್ಲಿಲ್ಲ ಕುಡಿಲಂಗ ಇದ್ದಿದ್ರೆ ಚಲೋ ಇರ್ತಿತ್ತು. ಏನ್ ಸುಶೀಲಕ್ಕ ಈ ನಮ್ನೆ ತಲೆ ಇಡ್ಸೋಗ್ಬಿಡ್ಲು ನಿನ್ ಸಸಿ. ಅಯ್ಯವ್ವ ಬೇಡಾಗಿತ್ತು ಬಿಡ್ಯವ ಟೀ ಕಾಫಿ ಏನು. ನೋಡ್ರಿ, ಅಯ್ಯೋ ಸಸಿ ಚೆನ್ನಾಗಿದ್ದಾಳೆ, ಅದು ಚೆನ್ನಾಗಿದ್ದಾಳೆ, ಎಲ್ಲರೂ ನಿಮ್ಮ ಮಾತು ಕೇಳ್ತಾ ಬಿಡು ಸುಶೀಲಕ್ಕ. ಎರಡು ಹಂಗೆ ಹಿಂಗೆ ಅಂತಿರಲ್ಲ ನೀವೇ ನೋಡ್ರಿ ಎಷ್ಟು ಚೆನ್ನಾಗಿ ಮಾತು ಕೇಳ್ತಾರ ಅಂದು ಅಂತ ಹಿಂಗೆ ತಲೆ ಈಡಿಸ್ ಕೈ ಬಿಡ್ತಾರ ದಿನ ಒಂದಕ್ಕೂ. ಅಯ್ಯೋ ಬಂದೇನವ ಕುಸೆ, ಬಾ ಬಾ ಬಾ, ನೀನ್ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ಗೋಸ್ಕರನೇ ಕಾಯ್ಕೊಂತಿದ್ದೆ. ಬಾ ಬಾ ಕಂದ ಬಾ ಅತ್ತಿ ಅಂತೆ. ಮತ್ತೆ ಏನೇನ ಅಯ್ಯ ಅತ್ತೇರೆ ಏನೋ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅದಕ್ಕೂ ರೇಗಾಡ್ತಿರಲ್ರಿಪ್ಪ. ಬಿಡ್ರಿ ಅದು ಹೋಗ್ಲಿ. ನನಗೆ ಬಜ್ಜಿ ಮಾಡಕ್ಕೆ ಹೇಳಕ್ಕ. ಬಜ್ಜಿಗೆ ಈರುಳ್ಳಿ ಉದ್ದಕ್ಕೆ ಹಾಕ್ಲಾ ಅಥವಾ ಸಣ್ಣ ಕಟ್ ಮಾಡಾಕ್ಲಾ? ಹೇಳ್ದೇವ್ರೆ ಈ ಸೊಸೆರೇನೆ ಹಿಂಗೆ ತಲೆ ತಿನ್ನಕೊಂತಾವ. ಈ ನಾವೇನೇ ಸುಶೀಲಕ್ಕನ ಮನೆಗೆ ಟೀ ಮತ್ತು ಬಜ್ಜಿ ಸಿಗ್ತೈತಿ ಅಂತ ಬಂದರೆ ಇವು ಒಳ್ಳೆ ಹಿಂಗೆ ತಲೆ ಕುಂತ ತಿನ್ನಕೊಂತಾವು. ಇನ್ನು ಏನು ಮಾಡೇ ಇಲ್ಲ ಈ ವಿಶ್ವತ್ತಾದ್ರೂ. ಇನ್ನು ನಮಗೆ ಸಿಗೋದು ಡೌಟೇ ಸುನ್ನಿ. ನಾವಿಲ್ಲಿಂದ ಜಾಗ ಖಾಲಿ ಮಾಡಿದೆ ಒಳ್ಳೇದು. ನಮ್ಮ ಮನೆಗಾರ ಮಾಡ್ಕೊಂಡು ತಿನ್ಬೋದಿಲ್ಲ, ಬೇರೆಯವ್ರ ಮನೆಗಾರ ನೋಡ್ಬೋದು ಯಾರು ಮನೆ ಮಾಡಾಕುಂತಾನೇನೋ ಅಂತೇಳಿ. ಮೂಲೆ ಸುಮಕ್ಕ ಈ ಹಿಂಗಾರ ಇದ್ದಿದ್ದಾಳೆ ನಮ್ಮ ಸುಶೀಲಕ್ಕ ಇಂಥ ಸೊಸರ್ ಕಟ್ಕೊಂಡು ನಿಮಿಷಕ್ಕೆ ತಲೆ ತಿಂತಾವಲ್ಲ. ಈ ಅಪ್ಪ ಬ್ಯಾಡ್ ನಡಿ, ಬೇರೆ ಯಾರ ಮನೆಗೆ ಕಮಲಾಕರ್ ಮನೆಗೆ ಯಾರ್ದಾರ ಮನೆ ಮಾಡ್ತಿರ್ಬೇಕು ಅನ್ಸತಿ. ನೋಡೋಣ ನಡಿ, ಹಂಗೆ ಮಾತಾಡ್ಕೊಂತ ಅವ್ರ ಮನೆ ತಗೋ ಕುತ್ಕೊಂಡು ಅಲ್ಲಾರು ಸಿಗ್ತತಿ. ಈಕಿ ಮುಂದೆ ಸಿಕ್ಕಂಗೆ ನಮ್ಗೆ ಯಾಕೆ ಸುಮ್ಮನೆ ಸುಶೀಲಕ್ಕ ಏನಾರು ಮಾಡ್ಕೊಳ್ಳಿ, ನಾ ಇಲ್ಲಿ ಜಾಗ ಖಾಲಿ ಮಾಡೋಣ ನಡಿ ನಡಿ. ಅದು ಬೇರೆ ಹೇಳ್ಬೇಕೇನವ ನಿನಗೆ. ಪಾಪ ನೀನು ಯಾವತ್ತು ಬಜ್ಜಿನೇ ಮಾಡಿಲ್ಲಲ್ಲ 2 ವರ್ಷದಾಗ ನೀನು. ಸುಶೀಲಕ್ಕ ನಾವು ಹೊರಡ್ತೀವೇವ, ನಮ್ದು ಕೆಲಸ ಐತಿ, ಸುಮ್ಮನೆ ಬ್ಯಾಡ ಅವಿ ಪಾಪ ಅವಕ್ಕೂ ಏನೋ ಗೊತ್ತಾಗ್ತಾ ಇಲ್ಲ ಅನ್ಸತಿ. ನಾವು ಹೊರಡ್ತೀವಿ ತಗ, ನಮ್ಮ ಕೆಲಸ ಇದಾವು. ಇರ್ರೇ ಮಾಡ್ತಾರೆ. ಬ್ಯಾಡ ಬಿಡು ಸುಶೀಲಕ್ಕ, ಮನೆಗೂ ಕೆಲಸದವು, ಪಾತ್ರೆ ಇದ್ರೆ ತೊಳೆಯೋ, ಮತ್ತು ಸಾಯಂಕಾಲ ಆಗ್ತಾ ಬಂತು. ಸುಮ್ಮನೆ ಯಾಕೆ ನಮ್ಮ ಮನೆಗೆ ಹೋಗಿ ಮಾಡ್ಕೊಂಡು ಕುಡಿತೀವಿ, ಇರ್ಲಿ ಏನಾಗಲ್ಲ. ನಮ್ಮ ಮನೆಗೆ ಹೋಗಿ ನಿಮ್ಮ ಮನೆ ಕುಡಿಯೋದೇನು ಹೊಸ್ತಾ ನಮಗೆ, ಮತ್ತೆ ಬಂದಾಗ ಕೊಡಿದ್ರೆ ಆಯ್ತು, ಬರ್ತೀವಿ ತಗ ಆಯ್ತಾ. ನೋಡಲ್ಲಿ ಇಬ್ರು ಹೊರಟೆ ಹೋದ್ರ ನೀವು ಹಿಂಗೆ ಮಾಡೋದಕ್ಕೆ. ಇವತ್ತು ಯಾಕೆ ನಂದು ಹಿಂಗೆ ತಲೆ ಇಡ್ಸಿ ಕುಂತೀರ ನೀವಿಬ್ರು ಹೋದ್ರೇನು? ಅತ್ತೇರೆ ನಾವು ಬೇಕು ಅಂತಾನೆ ಮಾಡಿದ್ದು. ಸುಮ್ಮನಿರಿ, ಪದೇ ಪದೇ ಟೀ ಕಾಫಿ ಅದಕ್ಕಂತಾನೆ ಬರ್ತಾರೆ, ಬಜ್ಜಿ ಮಾಡ್ತಾರಂತೆ 3 ಹೊತ್ತು ಇಲ್ಲೇ ಬರೋದು, ಅದು ಬೇಕಿದು ಮಾಡ್ಸೋದು ಅದು ಮಾಡ್ಸೋದು ತಿನ್ ಸುಮ್ಮನೆ ನಾವು ಮಾಡಿದ್ದು ಕೂಡ ತಿನ್ನೋದು ಹೋಗೋದು ಬರೀ ಎಲ್ಲರ ಮನೆಗೂ ಹಂಗೆ ಮಾಡ್ತಾರೆ ಅವರು. ಸುಮ್ಮನಿರಿ, ಬರೀ ಬಂದವರಿಗೆ ಮಾಡ್ಕೊಂತ ಕುತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಇವಾಗ ನಿಮಗೇನು ಬೇಕು ಹೇಳ್ರಿ, ನಾವು ಮಾಡ್ಕೊಡ್ತೀವಿ. ಊರವರಿಗೆಲ್ಲ ಎಲ್ಲಿ ಮಾಡ್ಕೊಂತ ಕುತ್ಕೊಳ್ಳೋಣ ನಾವು. ಬೇಕಂತ ಮಾಡಿದ್ರೇನು ಏನು ತಿನ್ನೋದಾಗ ತಿಂತಿದ್ರು, ನಿಮಗೇನು ಇದಾಕತನ ಮಾಡಿರಲ್ಲ, ತೀರಾ ಮಾಡ್ತೀರವ ಹೋಗು. ಅಯ್ಯೋ ಸುಮ್ಮನಿರಿ ಅತ್ತೇರೆ, ಹಂಗೆ ಅವ್ರ ಮನೆಗೆ ಹೋದಾಗ ನೀವು ಹಂಗೆ ಮಾಡ್ತೀರೇನು? ಇಲ್ಲ ತಾನೆ, ಸುಮ್ಮನಿರಿ ಏನಾಗಲ್ಲ. ಇವಾಗ ನಮಗೆ ಇಷ್ಟು ಜನಕ್ಕೆ ನಾವು ಬಜ್ಜಿ ಟೀ ಮಾಡ್ಕೊಂಬರ್ತೀನಿ ತಾಳ್ರಿ. ಅವ್ರು ಮಾಡೋದಕ್ಕೂ ಇವ್ರು ಮಾಡೋದಕ್ಕೂ ಸರಿ ಆಗೈತಿ. ಈ ಬೆಳ್ಳರು ಅದಕ್ಕಂತಾನೆ ಬರ್ತಾರೆ, ಮತ್ತು ಇವು ಹಂಗೆ ಮಾಡ್ತಾವ. ಮತ್ತೆ ನಮಗಾರ ಬುದ್ಧಿ ಐತೆ, ಇರ್ಲಿ ಬಿಡು ಏನು ತಿನ್ನೋದ್ರಾಗೆ ಅಂತ ಹೇಳಿ ನಾವು ಮಾಡ್ಕೊಡ್ತೀವಿ. ಇವಕ್ಕೆ ಹಂಗಿರ್ಬೇಕಲ್ಲ ಇವಾಗಿನವಕ್ಕೆ, ನಾವ್ಯಾಕೆ ಮಾಡಲಿ ಅಂತವು. ಅದು ನಿಜ ಬಿಡುವಾಗಲಿ, ಏನೋ ಒಂದು ಹಟ್ಟು ನನಗಾರ ಮಾಡ್ಕೊಡ್ತಾರಂತ ಹೇಳಿದ್ರಲ್ಲ ಅಷ್ಟು ಸಾಕು.